ಕೇಂದ್ರದ ಜನಗಣತಿ ಆರಂಭ ಆಗಿದೆ. ಈ ನಡುವೆ ರೋಗಿಗಳು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಕಾರಣ ಏನು ಅಂದರೆ ಸರ್ಕಾರಿ ಆಸ್ಪತ್ರೆಯ ವೈದ್ಯಕೀಯ ಸಿಬ್ಬಂದಿಗೂ ಕೂಡ ಜನಗಣತಿಯ ಡ್ಯೂಟಿಯನ್ನು ಹಾಕಲಾಗಿದೆ. ಚಿಕಿತ್ಸೆ ಕೊಡೋದಕ್ಕೆ ಸಿಬ್ಬಂದಿ ಇಲ್ಲದೆ ರೋಗಿಗಳು ನರಳಾಡುವಂತಹ ಪರದಾಡುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ವೈದ್ಯರಿಲ್ಲ, ಸ್ಕ್ಯಾನಿಂಗ್, ಎಕ್ಸ್ರೇ ಸಿಬ್ಬಂದಿ ಕೂಡ ಜನಗಣತಿಯ ಡ್ಯೂಟಿಗೆ ಹೋಗಿದ್ದಾರೆ. ಹೀಗಾಗಿ ಅಲ್ಲಿ ಆ ಸೇವೆಗಳನ್ನು ಒದಗಿಸೋದಕ್ಕೆ ಸಿಬ್ಬಂದಿ ಇಲ್ಲ. ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ಸಿಬ್ಬಂದಿಗೆ ಸದ್ಯ ಸೆನ್ಸಸ್ ಡ್ಯೂಟಿ ಹಾಕಿರೋದ್ರಿಂದ ರೋಗಿಗಳಿಗೆ ಸಮಸ್ಯೆ ಆಗ್ತಾ ಇದೆ. ಸ್ಕ್ಯಾನಿಂಗ್, ಎಕ್ಸ್ರೇ, ಮೆಡಿಕಲ್ ಸೇರಿದಂತೆ ಪ್ರಮುಖ ಸೇವೆಗಳು ಬಂದಾಗಿವೆ. 100 ಬೆಡ್ಗಳ ಆಸ್ಪತ್ರೆ ಇದ್ದರೂ ಕೂಡ ಚಿಕಿತ್ಸೆ ಕೊಡೋದಕ್ಕೆ ಸೂಕ್ತ ಸಿಬ್ಬಂದಿ ಇಲ್ಲದೆ ರೋಗಿಗಳು ಬಂದರೂ ಪರದಾಡುವಂತಹ ಪರಿಸ್ಥಿತಿ ಇದೆ. ಆಸ್ಪತ್ರೆಯಲ್ಲಿ ರೋಗಿಗಳ ಗೋಳನ್ನು ಕೇಳೋದಕ್ಕೆ ಯಾರೂ ಇಲ್ಲದಂತಾಗಿದೆ. ಪ್ರಾಬ್ಲಮ್ ಹೋಗಿ ಹೇಳ್ತಾ ಇದ್ದೀನಿ ನಾನು ಅವ್ರಿಗೆ. ಆ ಪ್ರಾಬ್ಲಮ್ ನೋಡೋಕೆ ರೆಡಿ ಇಲ್ಲ ಅವರು. ಸೀನಿಯರ್ ಡಾಕ್ಟರ್ ಇಲ್ಲ, ಇರಪ್ಪ ಬರ್ತಾರೆ, ಅರ್ಧ ಅವರ್ ಆಗ್ತದೆ, 1 ಅವರ್ ಆಗ್ತದೆ, ಹೇಳಕ್ಕಾಗಲ್ಲ. ನಮ್ಮನ್ನ ಡಿಸಿಪ್ಲಿನ್ ಆಗಿರಿ, ಕ್ಯೂನಾಗಿ ನಿಂತ್ಕೊಳ್ಳಿ ಅಂತಾರೆ. ಡಾಕ್ಟ್ರೇ ಇಲ್ಲ, ನಾವು ಕ್ಯೂನಾಗಿ ನಿಂತ್ಕೊಂಡೆ ನಾವು ಬರೋವರೆಗೂ ಏನ್ ಮಾಡ್ಬೇಕು ನಾವು? ಸುಮಾರು ಜನ ಬೆಳಗಿಂದ ಕಾಯ್ತಾನೆ ಅವರು. ಸುಮಾರು ಜನ ಬಂದು ಬೈಕೊಂಡು ಎಲ್ಲ ಬೇರೆ ಕಡೆ ಹೋಗ್ತಿದ್ದಾರೆ. ನೋಡಿ, ಒಂದು ಟ್ಯಾಬ್ಲೆಟ್ ಬರ್ದು ಕೊಟ್ಟಿದ್ದಾರೆ ಈ ಪ್ರಾಬ್ಲಮ್ಗೆ. ಅಲ್ಲಿ ಕೆಂಪೇಗೌಡದಲ್ಲಿ ಬರ್ದು ಕೊಟ್ಟಿದ್ದಾರೆ, ಎಮರ್ಜೆನ್ಸಿಗೆ ಫೋನ್ ಮಾಡಿ ಅಂತ. ಅವ್ರು ಏನಕ್ಕೂ ರೆಡಿ ಇಲ್ಲ, ಡಾಕ್ಟರ್ಲೇ ಇಲ್ಲ ಸರ್. ಈಗ ಟ್ಯಾಬ್ಲೆಟ್ ಬರ್ಕೊಟ್ರೆ ಟ್ಯಾಬ್ಲೆಟ್ ಕೊಡೋರು ಯಾರು ಇಲ್ವಾ? ಈ ಬಗ್ಗೆ ನಮ್ಮ ಪ್ರತಿನಿಧಿ ಚಂದನ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದನ, ಆಸ್ಪತ್ರೆಗಳಲ್ಲಿ ಸಿಬ್ಬಂದಿ ಇಲ್ಲ, ರೋಗಿಗಳು ಹೋದರೆ ಟ್ರೀಟ್ಮೆಂಟ್ ಯಾರ ಹತ್ರ ತಗೋಬೇಕು? ಸೆನ್ಸಸ್ಗೋಸ್ಕರ ಡ್ಯೂಟಿಗೆ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಮಾಹಿತಿ ಇದೆ ಚಂದನ? ಹೌದು ನವೀನ್, ಕೇಂದ್ರ ಸರ್ಕಾರದ ಜನಗಣತಿ ಆರಂಭ ಆಗಿದೆ. ಹೀಗಾಗಿ ಬೆಂಗಳೂರಲ್ಲಿ ಸರಿಸುಮಾರು ಏನಿಲ್ಲ ಅಂದ್ರೂ 19,000ಕ್ಕೂ ಹೆಚ್ಚು ಸಿಬ್ಬಂದಿಯನ್ನ ಜನಗಣತಿ ಡ್ಯೂಟಿಗೆ ನೇಮಕ ಮಾಡಲಾಗಿದೆ. ಇದರಲ್ಲಿ ಎಲ್ಲ ಇಲಾಖೆಯ ಸರ್ಕಾರಿ ಅಧಿಕಾರಿಗಳು ಕೂಡ ಒಳಗೊಂಡಿದ್ದಾರೆ. ಅದರಂತೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಅಂದ್ರೆ ವೈದ್ಯಕೀಯ ಸಿಬ್ಬಂದಿಗೂ ಕೂಡ ಡ್ಯೂಟಿಯನ್ನ ಹಾಕಲಾಗಿರುವಂತದ್ದು. ಪ್ರಮುಖವಾಗಿ ಎಕ್ಸ್ರೇ, ಸ್ಕ್ಯಾನಿಂಗ್ ಇರಬಹುದು, ಮೆಡಿಕಲ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂತ ಸಿಬ್ಬಂದಿಗಳಿಗೆ ಡ್ಯೂಟಿಯನ್ನ ಹಾಕಲಾಗಿದೆ. ಅಂದ್ರೆ ಅವರು ಕಡಾಖಂಡಿತವಾಗಿ ಸೆನ್ಸಸ್ ಅನ್ನ ಮಾಡಲೇಬೇಕು ಅನ್ನುವಂತ ಸೂಚನೆಯನ್ನ ಕೊಡಲಾಗಿತ್ತು. ಅದರಂತೆ ಅವರು ಸೆನ್ಸಸ್ ಡ್ಯೂಟಿಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಆದ್ರೆ ಇದರ ಎಫೆಕ್ಟ್ ಆಸ್ಪತ್ರೆಯಲ್ಲಿ ಯಾವ ತರ ಬರ್ತಾ ಇದೆ ಅಂದ್ರೆ, ರೋಗಿಗಳಿಗೆ ಚಿಕಿತ್ಸೆ ಕೊಡೋಕೆ ಯಾರು ಇಲ್ಲ, ಡಾಕ್ಟರ್ ಇಲ್ಲ, ನರ್ಸ್ ಇಲ್ಲ, ಸ್ಕ್ಯಾನಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಇಲ್ಲ. ಈ ಒಂದು ಸಮಸ್ಯೆ ಕಾಣಿಸ್ತಾ ಇರುವಂತದ್ದು. ಅಂದ್ರೆ ಬೆಂಗಳೂರಿನ ಪ್ರಮುಖ ಆಸ್ಪತ್ರೆಗಳಲ್ಲಿ ಈ ಸಮಸ್ಯೆ ಕಾಣಿಸ್ತಾ ಇದೆ. ವಾಣಿ ವಿಲಾಸ್ ಆಸ್ಪತ್ರೆ ಆಗಿರ್ಬೋದು, ವಿಕ್ಟೋರಿಯಾ ಆಸ್ಪತ್ರೆ ಆಗಿರ್ಬೋದು, ಈ ರೀತಿಯಾದಂತ ಸರ್ಕಾರಿ ಅಂದ್ರೆ ಜಿಬಿಎ ವ್ಯಾಪ್ತಿಗೆ ಯಾವೆಲ್ಲ ಆಸ್ಪತ್ರೆಗಳು ಒಳಗೊಂಡಿರುತ್ತೆ ಆ ಆಸ್ಪತ್ರೆಗಳಲ್ಲಿ ಇಂತ ಸಮಸ್ಯೆ ಆಗತ್ತೆ. ನವೇನ್, ನೀವು ಯೋಚನೆ ಮಾಡಿ, ಸೆನ್ಸಸ್ ನಡೀತಾ ಇದೆ, ವೈದ್ಯಕೀಯ ಸಿಬ್ಬಂದಿ ಸೆನ್ಸಸ್ಗೆ ಹೋಗ್ತಾರೆ ಅಂತ ರೋಗಿಗಳು ತಮ್ಮ ನೋವನ್ನ ತಡೆದಿಟ್ಕೊಳಕ್ಕಾಗತ್ತಾ? ಮಂಡಿ ನೋವಿರುತ್ತೆ, ಕಾಲ್ ನೋವಿರುತ್ತೆ, ಜ್ವರ ಬಂದಿರುತ್ತೆ ಅವರಿಗೆಲ್ಲ. ಅವರೆಲ್ಲ ಸೆನ್ಸಸ್ ಇದೆ, ನನ್ನ ಆಸ್ಪತ್ರೆಗೆ ಹೋಗೋದ್ ಬೇಡ, ನನ್ನ ನೋವನ್ನ ತಡ್ಕೊಂಡು ಮನೇಲಿರೋದಕ್ಕೆ ಸಾಧ್ಯ ಆಗತ್ತಾ? ಇದಕ್ಕೆ ಪರ್ಯಾಯ ವ್ಯವಸ್ಥೆ ಏನಾದ್ರೂ ಮಾಡ್ಕೋಬೇಕಾಗತ್ತೆ ನವೀನ್. ಥ್ಯಾಂಕ್ ಯು ಚಂದನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.